ನಮ್ಮನೇಲಿ ಮತ್ತೊಂದು ಫಂಕ್ಷನು, ನನ್ನ ತಮ್ಮನ ಮಗುವಿನ ನಾಮಕರಣದ ಫಂಕ್ಷನ್ ಇದೆ ಇವತ್ತು. ಹಾಗಾಗಿ ನಾವೆಲ್ಲ ರೆಡಿಯಾಗಿ ಈಗ ಹೊರಟಿದ್ದೀವಿ. ಈ ಫಂಕ್ಷನ್ಗಳೆಲ್ಲ ಹೇಗೆ ಅಂತಂದರೆ, ಕೆಲವು ಸಲ ಕಾಯ್ತಾ ಇರ್ತೀವಿ, ಯಾವುದೊಂದು ಫಂಕ್ಷನ್ ಬಂದಿರೋದಿಲ್ಲ. ಅಯ್ಯೋ ಯಾವಾಗಪ್ಪ ಯಾರಾದರೂ ಫಂಕ್ಷನ್ ಮಾಡ್ತಾರೆ, ಯಾವಾಗಪ್ಪ ಯಾರಾದರೂ ನಮ್ಮನ್ನ ಕರೀತಾರೆ, ಹೋಗಿ ಯಾವಾಗ ನಾವು ಒಳ್ಳೆ ಊಟ ಮಾಡ್ತೀವಿ, ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಹೋಗ್ತೀವಿ ಅಂತ ಯೋಚನೆ ಮಾಡ್ತಾ ಇರ್ತೀವಿ. ಆದರೆ ಆವಾಗಂತೂ ಯಾವುದೇ ಒಂದು ಫಂಕ್ಷನ್ ಕೂಡ ಬರೋದಿಲ್ಲ. ಮತ್ತೊಂದು ಕಾಲ ಬರುತ್ತೆ, ಅಪ್ಪ ಸಾಕಪ್ಪ ಈ ಫಂಕ್ಷನ್ನು ಅನ್ನೋ ಥರ ಆಗಿಬಿಟ್ಟಿರುತ್ತೆ. ಕೆಲವು ಸಲ ವಾರದಲ್ಲಿ 2-3 ಫಂಕ್ಷನ್ಸ್ ಒಟ್ಟಿಗೆ ಇರುತ್ತೆ. ಅಯ್ಯೋ ಎಷ್ಟಪ್ಪ ಹೋಗೋದು ಅನ್ನೋಷ್ಟು ಬೇಜಾರಾಗೋಷ್ಟು ಫಂಕ್ಷನ್ಸು ಬ್ಯಾಕ್ ಟು ಬ್ಯಾಕ್ ಬಂದುಬಿಡುತ್ತೆ. ಇತ್ತೀಚೆಗಂತೂ ನಮ್ಮ ಮನೇಲಿ ಹಾಗೇ ಆಗಿದೆ, ಬ್ಯಾಕ್ ಟು ಬ್ಯಾಕ್ ಮನೆ ಫಂಕ್ಷನ್ಗಳೇ ಹೆಚ್ಚಾಗಿದೆ. ಸೊ ಹಾಗಾಗಿ ಸ್ವಲ್ಪ ಬ್ಯುಸಿ ಕೂಡ ಆಗೋಗ್ಬಿಟ್ಟಿದ್ದೀವಿ. ನೆನ್ನೆ ಅಷ್ಟೇ ನನ್ನ ಯೂಟ್ಯೂಬ್ ಚಾನಲಲ್ಲಿ ಲಾಂಗ್ ವಿಡಿಯೋ ಪೋಸ್ಟ್ ಮಾಡಿದ್ದೀನಿ. ನಾಮಕರಣ ಹೇಗಾಯಿತು, ಏನೆಲ್ಲ ಮಾಡಿದ್ವಿ ನಾಮಕರಣದಲ್ಲಿ, ಮಗುಗೇನು ಹೆಸರಿಟ್ಟರು ಅನ್ನೋ ಡೀಟೇಲ್ ವಿಡಿಯೋ ಪೋಸ್ಟ್ ಮಾಡಿದ್ದೀನಿ. ಇನ್ನು ನೀವು ಯಾರಾದರೂ ಚೆಕ್ ಮಾಡಿಲ್ಲ ಅಂದರೆ ಒಂದ್ಸಲಿ ಹೋಗಿ ಚೆಕ್ ಮಾಡಿ.